ಅರಸರುಗಳ ಮೊದಲನೆಯ ಗ್ರಂಥ ಅಧ್ಯಾಯ 4. ಸೊಲೊಮೋನ ರಾಜನು ಸರ್ವ ಇಸ್ರಾಯೇಲರ ಮೇಲೆ ಅರಸನಾಗಿದ್ದನು. ಅವನ ಮುಖ್ಯ ಪದಾಧಿಕಾರಿಗಳು ಇವರು: ಚಾದೋಕನ ಮಗ ಅಜರ್ಯನು ಯಾಜಕನು, ಶಿಷ್ಯನ ಮಕ್ಕಳಾದ ಎಲಿಹೂರೆಫ್ ಹಾಗೂ ಅಹಿಯಾಹು ಎಂಬುವವರು ಕಾರ್ಯದರ್ಶಿಗಳು. ಅಹಿಲೂದನ ಮಗ ಯೆಹೋಷಾಫಾಟನು ಅವನ ಮಂತ್ರಿ. ಯೆಹೋಯಾದವನ ಮಗ ಬೆನಾಯನು ಸೇನಾಪತಿ. ಎಬ್ಯಾತಾರ ಹಾಗೂ ಚಾದೋಕ ಯಾಜಕರು. ನಾತಾನನ ಮಗ ಅಜರ್ಯನು ಪ್ರದೇಶಾಧಿಪತಿಗಳ ಮುಖ್ಯಸ್ಥ. ನಾತಾನನ ಮಗ ಜಾಬೂದನು ಯಾಜಕ ಹಾಗೂ ಅರಸನ ಮಿತ್ರ. ಅಹಿಷಾರನು ರಾಜ್ಯಗೃಹಾಧಿಪತಿ. ಅಬ್ದನ ಮಗನಾದ ಅದೋನೀರಾಮನು ಬಿಟ್ಟಿ ಕೆಲಸ ಮಾಡಿಸುವವರ ಮುಖ್ಯಸ್ಥ. ಸರ್ವ ಇಸ್ರಾಯೇಲರ ಮೇಲೆ ಸೊಲೊಮೋನನು 12 ಜನ ಜಿಲ್ಲಾಧಿಕಾರಿಗಳನ್ನು ನೇಮಿಸಿದ್ದನು. ಅವರು ತಮ್ಮ ಜಿಲ್ಲೆಗಳಿಂದ ಅರಸನಿಗೂ ಅರಮನೆಯವರಿಗೂ ಬೇಕಾದ ಆಹಾರ ಪದಾರ್ಥಗಳನ್ನು ಪೂರೈಸುತ್ತಿದ್ದರು. ಪ್ರತಿಯೊಬ್ಬನು ವರ್ಷದಲ್ಲಿ 1 ತಿಂಗಳು ಪೂರೈಸಬೇಕಾಗಿತ್ತು. ಅವರ ಹೆಸರುಗಳು ಹಾಗೂ ಜಿಲ್ಲೆಗಳ ಹೆಸರುಗಳು ಇವು: ಬಿನ್ ಹೂರ ಎಫ್ರಾಯಿಮಿನ ಮಲೆನಾಡಿನ ಪ್ರದೇಶ. ಬಿನ್ ದೇಕೆರ್, ಮಾಕಚ್, ಶಾಲ್ಬಿಟಮ್, ಬಿತ್-ಶೆಮೆಷ್, ಎಲೋನ್, ಬೇತ್ ಹನಾನ್. ಬಿನ್ ಹೇಸೆದ್, ಅರುಬ್ದೋದ್, ಸೋಕೋ ಹೆಫೆರ್ ಎಂಬ ಪ್ರದೇಶಗಳು ಅವನ ವಶದಲ್ಲಿದ್ದವು. ಬಿನ್ ಅಬಿನಾದಾಬ್, ನಾಫೂತ್ ದೋರ್. ಇವನು ಸೊಲೊಮೋನನ ಮಗಳು ಟಾಫಾತಳನ್ನು ವಿವಾಹವಾಗಿದ್ದನು. ಅಹಿಲೂದನ ಮಗ ಬಾಣ, ತಾನಾಕ್, ಮೆಗಿದ್ದೋ, ಚಾರೆತಾನಿನ ಬಳಿಯಲ್ಲಿರುವ ಜೆಸ್ರೇಲಿನ ಅಡಿಯಲ್ಲಿದ್ದ ಬೇತ್ ಷೆಯಾನಿನಿಂದ ಆಬೇಲ್ ಮೆಹೋಲದವರೆಗೂ ಇದ್ದ, ಯಾಕ್ಮೋನಿನ ಆಚೆಗೆ ವಿಸ್ತರಿಸಿಕೊಂಡಿದ್ದ ಬೇತ್ ಷೆಯಾನಿನ ಎಲ್ಲ ಪ್ರದೇಶ. ಬಿನ್ ಗೆಬೇರ್, ರಾಮೋತ್ ಗಿಲ್ಯಾದ್. ಗಿಲ್ಯಾದಿನಲ್ಲಿ ಮನಸ್ಸೆಯ ಮಗ ಯಾಯೀರನ ಗ್ರಾಮಗಳಿಗೂ ಬಾಷಾನಿನಲ್ಲಿ ಪೌಳಿಗೋಡೆಗಳಿಂದಲೂ ಕಬ್ಬಿಣದ ಅಗುಳಿಗಳಿಂದಲೂ ಭದ್ರಮಾಡಲ್ಪಟ್ಟ 60 ಪಟ್ಟಣಗಳಿಗಿದ್ದ ಆರ್ಗೋಬ ಪ್ರದೇಶ. ಇದ್ದೋವಿನ ಮಗ ಅಹಿನಾದೋಬನು ಮಹನೀಯಮ್. ಅಹಿಮಾಚ ನಫ್ತಾಲಿ ಪ್ರದೇಶ. ಇವನು ಸೊಲೊಮೋನನ ಮಗಳು ಬಾಸೆಮತಳನ್ನು ವಿವಾಹವಾಗಿದ್ದನು. ಹುಷೈಯ ಮಗ ಬಾಣ, ಅಶೇರ ಹಾಗೂ ಅಲೋತ್. ಫರೋಹನ ಮಗ ಯೆಹೋಷಾಫಾಟನು ಇಸ್ಸಾಕಾರ ಪ್ರದೇಶ. ಏಲನ ಮಗ ಶಿಮ್ಮಿ, ಬೆನ್ಯಾಮೀನರ ಪ್ರದೇಶ. ಊರಿಯನ ಮಗ ಗೆಬೇರ್, ಗಿಲ್ಯಾದ. ಅಮೋರಿಯರ ಅರಸ ಸಿಹೋನ್, ಬಾಷಾನಿನ ಅರಸ ಓಗ್ ಇವರ ಪ್ರದೇಶ. ಪ್ರದೇಶಕ್ಕೆಲ್ಲ ಇವನೊಬ್ಬನೇ ಜಿಲ್ಲಾಧಿಕಾರಿಯಾಗಿದ್ದನು. ಇಸ್ರಾಯೇಲ್ ಹಾಗೂ ಯಹೂದ್ಯರು ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತರಾಗಿದ್ದರು. ಅನ್ನಪಾನಗಳಲ್ಲಿ ಸಂತೃಪ್ತರಾಗಿ ಸಂತೋಷದಿಂದ ಬಾಳುತ್ತಿದ್ದರು. ಯೂಫ್ರಟಿಸ್ ನದಿ ಮೊದಲ್ಗೊಂಡು ಫಿಲಿಸ್ಟಿಯರ ಮತ್ತು ಈಜಿಪ್ಟಿಯರ ದೇಶಗಳವರೆಗೂ ಇರುವ ಎಲ್ಲ ರಾಜ್ಯಗಳ ಪ್ರಜೆಗಳನ್ನು ಸೊಲೊಮೋನನು ಆಳುತ್ತಿದ್ದನು. ಆ ದೇಶದವರು ತಮ್ಮ ಜೀವಮಾನದಲ್ಲೆಲ್ಲ ಅಧೀನರಾಗಿದ್ದು ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದರು. ಸೊಲೊಮೋನನ ಅರಮನೆಗೆ ದಿನಂಪ್ರತಿ ಬೇಕಾಗಿದ್ದ ಆಹಾರ ಪದಾರ್ಥಗಳ ಪಟ್ಟಿ: 5,000 ಲೀಟರ್ ಗೋಧಿಯ ಹಿಟ್ಟು, 10,000 ಲೀಟರ್ ಜವೆಗೋಧಿಯ ಹಿಟ್ಟು, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟು ಮೇಯಿಸಿದ ಎತ್ತುಗಳು, 100 ಕುರಿಗಳು. ಇವುಗಳ ಜೊತೆಗೆ ದುಪ್ಪಿ, ಜಿಂಕೆ, ಸಾರಂಗ, ಕೊಬ್ಬಿದ ಕೋಳಿಗಳು. ಅವನು ಯೂಫ್ರಟಿಸ್ ನದಿಯ ಆಚೆಯಲ್ಲಿ ತಿಪ್ಸಹು ಮೊದಲ್ಗೊಂಡು ಗಾಜದವರೆಗಿರುವ
ಆಚೆಯ ಎಲ್ಲ ರಾಜರಿಗೂ ಅಧಿಪತಿಯಾಗಿದ್ದನು. ಸುತ್ತಮುತ್ತಲಿನ ರಾಜರೊಡನೆ ಶಾಂತಿ ಸಮಾಧಾನದಿಂದಿದ್ದನು. ಸೊಲೊಮೋನನ ಆಳ್ವಿಕೆಯಲ್ಲೆಲ್ಲ ದಾನ್ ಪಟ್ಟಣದಿಂದ ಬೆರ್ಷೆಬದವರೆಗಿರುವ ಸಮಸ್ತ ಇಸ್ರಾಯೇಲರು ಹಾಗೂ ಯಹೂದ್ಯರು ತಮ್ಮ ತಮ್ಮ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ವಾಸಿಸುತ್ತಾ ಸುರಕ್ಷಿತರಾಗಿದ್ದರು. ಸೊಲೊಮೋನನ ಲಾಯಗಳಲ್ಲಿ 40,000 ರಥಾಶ್ವಗಳಿಗೆ ಸ್ಥಳವಿತ್ತು. ಅವನಿಗೆ 12,000 ಮಂದಿ ರಾಹುತರಿದ್ದರು. ಮೇಲೆ ಹೇಳಿದ ಜಿಲ್ಲಾಧಿಕಾರಿಗಳು ತಮ ತಮಗೆ ನೇಮಕವಾದ ತಿಂಗಳಲ್ಲಿ ಅರಸ ಸೊಲೊಮೋನನಿಗೂ ಅವನ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದ ಎಲ್ಲರಿಗೂ ಬೇಕಾದ ಆಹಾರ ಪದಾರ್ಥಗಳನ್ನು ಯಾವ ಕೊರತೆಯೂ ಇಲ್ಲದೆ ಒದಗಿಸುತ್ತಿದ್ದರು. ಇದಲ್ಲದೆ ಅವರು ರಥಾಶ್ವಗಳಿಗಾಗಿ ಹಾಗೂ ಸವಾರಿ ಕುದುರೆಗಳಿಗಾಗಿ ನೇಮಕವಾದಷ್ಟು ಜವೆ ಗೋಧಿಯನ್ನು, ಹುಲ್ಲನ್ನು ಕುದುರೆಗಳಿದ್ದ ಸ್ಥಳಕ್ಕೆ ತಂದು ಒಪ್ಪಿಸುತ್ತಿದ್ದರು. ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಮರಳಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಅನುಗ್ರಹಿಸಿದ್ದರು. ಅವನ ಜ್ಞಾನ ಮೂಡಣ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ ಈಜಿಪ್ಟರ ಸರ್ವ ಜ್ಞಾನಕ್ಕಿಂತಲೂ ಮಿಗಿಲಾಗಿತ್ತು. ಅವನು ಜೆರಹನ ಮಗನಾದ ಏತಾನ್, ಮಾಹೋಲನ ಮಕ್ಕಳಾದ ಹೇಮಾನ್, ಕಲ್ಕೋಲ್, ದರ್ದ ಮೊದಲಾದ ಎಲ್ಲರಿಗಿಂತಲೂ ಜ್ಞಾನಿಯಾಗಿದ್ದನು. ಸುತ್ತಮುತ್ತಲಿನ ಜನಾಂಗಗಳಲ್ಲೆಲ್ಲ ಅವನ ಹೆಸರು ಪ್ರಸಿದ್ಧವಾಯಿತು. ಅವನು ನುಡಿದ ಜ್ಞಾನೋಕ್ತಿಗಳು 3,000, ರಚಿಸಿದ ಗೀತೆಗಳು 1,005. ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲ್ಗೊಂಡು ಗೋಡೆಯಲ್ಲಿ ಬೆಳೆಯುವ ಹೀಸೋಪ್ ಗಿಡದವರೆಗಿರುವ ಎಲ್ಲ ವನಸ್ಪತಿಗಳನ್ನು ಕುರಿತು, ಎಲ್ಲ ಪಶು ಪಕ್ಷಿ ಜಲ ಜಂತು ಕ್ರಿಮಿಕೀಟಗಳನ್ನು ಕುರಿತು ಪ್ರಸ್ತಾಪಿಸಬಲ್ಲವನಾಗಿದ್ದನು. ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಸರ್ವ ಜನಾಂಗಗಳ ಭೂಪಾಲರಲ್ಲಿ ಅನೇಕರು ಅವನ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಬರುತ್ತಿದ್ದರು. ಪ್ರಭುವಿನ ವಾಕ್ಯ.